ನನ್ನ ಹೆಸರು ಸಂಗಮೇಶ್ ಉಪ್ಪಲ್ದಿನಿ ಅಂತ ಸರ್. ನಂದು ಇದು ಬಳ್ಳಿ 10 ಗುಂಟೆ ಇದೆ ಸರ್. ಮೊದಲು ರೀ ಸರ ಈ ಟೈಪ್ ಸಣ್ಣದು ಬರ್ತೈತೆ ರೀ, ಹಿಂಗೆ ಇಲ್ಲಿ ಐತಿರಲ್ಲ ಸರ, ಹಿಂಗೆ ಸಣ್ಣ ಬರ್ತೈತೆ ರೀ ಸರ್. ಇದು ಸ್ಟ್ರಿಂಜನ್ ಕಂಪ್ನಿದು ಸರ್ ಬಂದು ವಿಸಿಟ್ ಕೊಟ್ಟ ನಮಗೇನು ಔಷಧ ಕೊಟ್ಟರು. ಅವಾಗ ನಾವು ಡ್ರೈನ್ ಸ್ಪ್ರೇ ಮಾಡಿಂದ ಈ ಟೈಪ್ ಬರತ್ತೆ. ಇದು ಈ ಟೈಪ್ ಐತ್ರಿ. ರಿಸಲ್ಟ್ಸ್ ಚಲೋ ಐತ್ರಿ ಸರ್. ಹೋದ ವರ್ಷ 3500 600 ಮಾರೈತಿ ರೀ. ಈ ಸಲ 4200 ಮಾರೈತಿ ರೀ. ಕಂಟಿನ್ಯೂ ಇದನ್ನ ಯೂಸ್ ಮಾಡಿದ್ರಿ ಮತ್ತು ಇನ್ನೂ ಸ್ಪೀಡ್ ಬರ್ಬೋದು ರೀ. ಮತ್ತು ಸ್ಲೋ ಇಲ್ಲರಿ. ಇವತ್ತು ಎಲಿಗೆ ಹೋದೀವಿ ಅಂದ್ರೆ ಭಾಳ ಆದ್ರೆ 10 ರಿಂದ 15 ದಿವ್ಸಕ್ಕೆ ಹೊಳ್ಳಿ ರಿಟರ್ನ್ ಎಲಿ ಬರ್ತೈತೆ ರೀ. ರಿಸಲ್ಟ್ ಹೆಂಗಂದ್ರೆ ರೀ, ಇದಕ್ಕೆ ರೀ ಅದು ಸ್ಲೋ ಆಗಿ ಬರ್ತೈತೆ ರೀ. ಇದು ಸ್ಲೋ ಆಗಿ ಬಂದ್ರೂ ರಿಸಲ್ಟ್ ಸ್ಪೀಡ್ ಐತೆ ರೀ. ಅದರ ಅಂದ್ರೆ ರೀ ಇವತ್ತು ಕೋದಿಂದ ಈಗ 8 ದಿವ್ಸಕ್ಕೆ ಅದು ಚಿಗುರು ಹೊಡಿತೈತೆ ರೀ. ಈ ಒಟ್ಟು 4 ದಿವ್ಸಕ್ಕೆ ಚಿಗುರು ಬಂದ ಬಿಡ್ತೈತಿ. ಹಾಂ ರೀ, ಚಿಗುರು ಬರ್ತೈತೆ ರೀ. ಮತ್ತು 25 ದಿವ್ಸ ಹೋಗ್ಕೊಂಡು 30 ದಿವ್ಸ ಒಳಗೆ ಕೊಯ್ಬೇಕು ರೀ ನಾವು. ಆದರೆ ಇದು ಒಟ್ಟು 20 ದಿವ್ಸಕ್ಕೆ ಎಲ್ಲಿ ಕೋಸ್ಕೊತೈತೆ ರೀ. ಹಾಂ, ಹೊಳ್ಳಿ ಬರೋದು ಚಲೋ ಬರ್ತೈತೆ. ಖರ್ಚು ಕಡಿಮೆ ಐತೆ ರೀ. ಅದಕ್ಕೊಂದು 1000 ರೂಪಾಯಿ ಮಿನಿಮಮ್ ಇಲ್ಲಾಂದ್ರೆ 1,500 ರೂಪಾಯಿ ಮಾಡ್ಬೇಕು ರೀ. ಮತ್ತು ಇದೇನು ರೀ 800 ರೂಪಾಯಿ ಫೈನಲ್ ಆಗಿಬಿಡ್ತೈತೆ. ಡ್ರೆಂಚಿಂಗ್ ಮಾಡೀವಿ ರೀ, ಒಂದು ಸ್ಪ್ರೇ ಕೊಟ್ಟಿವಿ ರೀ. ಈ ಥರನಾಗಿ ಚಲೋ ಬಂದೈತೆ ರೀ. ಅದಕ್ಕಿಂತ ಮುಂಚಿತವಾಗಿ ನಾವು ಏನೂ ಮಾಡಿದ್ದಿಲ್ಲ. ಸರ್ ಬಂದು ನಮಗೆ ವಿಸಿಟ್ ಕೊಟ್ಟಿಂದ ಔಷಧ ಕೊಟ್ಟರು. ಆ ನಂತರ ಈ ಥರ ರಿಸಲ್ಟ್ ಬಂದಿದೆ. 4200 ರೂಪಾಯಿ ರೇಟ್ ಆಗೈತೆ ಒಂದಾಗಿ ನಿಂಬಲ್ಲಿ. ಮೊದಲು ಹೆಂಗೆ ಮಾಡ್ತಿತ್ತು? ಈ ಸಲ 4200 ಜಾಸ್ತಿ ಮಾಡಿದ್ವಿ. ಮಾಲ್ ಹೊಂಡೋದು ಹೆಂಗೆ ರೀ? ಆಗಿನ ಮಾಲ್ ಹೊಂಡೋದು ಸೇಮ್ ಐತೆ ರೀ. ಹಾಂ, ಸೇಮ್ ಐತೆ ರೀ. ಆದ್ರೆ ಹೋದ ವರ್ಷ ಏನಾಗೈತೆ ರೀ, ಇಷ್ಟು ಎತ್ತರ ಬಂದಾಗ ರೀ ಕಡಿಮೆ ಇತ್ತು ರೀ ಮಾಲ. ಈ ಸಲ ಒಂದು ಸ್ವಲ್ಪ ಜಾಸ್ತಿ ಐತೆ ರೀ. ಅಂದ್ರೆ ಹೋದ ಸಲಕ್ಕಿಂತ ಈ ಸಲ ಒಂದು ಸ್ವಲ್ಪ ಮಾಲ್ ಜಾಸ್ತಿ ಹೆಚ್ಚಾಳ್ತಿ ಗುದ್ದೆ ಕೆಲಸ ಮಾಡೀವ್ರಿ. ಹಾಂ, ಒಂದು ರೌಂಡ್ ನೋಡಿಗೆ ಅವ್ರು 1.5 ರೌಂಡ್ಗೆ ಹೋದ್ರಿ. 1 ರೌಂಡ್ಗೆ ಹೋದ್ರಿ. ಈಗ ಮುಂಬಾಗೋಟಿಗೆ ಅದು ಭಾಳ ರೇಟ್ ಹಿಂದೆ ಬಂದಿತ್ತು ರೀ.